ಮಾಧ್ಯಮದ ಮೂಲಕ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಅದಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರ ಮತ್ತೊಮ್ಮೆ ನಾನು ಎಚ್ಚರಿಕೆ ಕೊಡ್ತೀನಿ. ನಿನ್ನೆನೂ ಕೂಡ ನಾನು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಭೇಟಿಯಾಗಿ ಅವ್ರ ಮೂಲಕ ಶಿವರಾಜ್ ತಂಗಡಿಯವರು ಮನವಿ ಕೊಟ್ಟಿವಿ. ಅಂದ್ರೆ ಇವೆರಡೂ ಟ್ರಸ್ಟ್ಗಳಿಗೆ ಕೂಡಲೇ ಬೆಲ್ಲದ ಅಜ್ಜನ್ ಅವರು ರಾಜೀನಾಮೆಯನ್ನು ಕೊಡಬೇಕು. ಯಾಕೆ ನೀವು ಫಲಿತಾಂಶ ಬಂದ ತಕ್ಷಣ ನೀವು ಮಾಧ್ಯಮಗೋಷ್ಠಿ ಮಾಡಿದ್ರೆ ಆ ಮಾಧ್ಯಮಗೋಷ್ಠಿಯಲ್ಲಿ ನೀವು ಘೋಷಣೆ ಮಾಡಬೇಕಾಗಿತ್ತು. ನಾನು ಅನ್ಕೊಂತಿದ್ದೆ ನಿಮ್ಗೆ ಅಧಿಕಾರದ ಆಶೆ ಇಲ್ಲ ಅಂತ ಅನ್ಕೊಂತಿದ್ದೆ, ಆದ್ರೆ ನೀವು ಅದು ಮಾಡಲಿಲ್ಲ. ಯಾಕಂದ್ರೆ ಮತ್ತು ನೀವು ಅಧಿಕಾರದ ಆಶೆ ತೋರಿಸಿದ್ರಿ. ಅದು ನಾನು ಕೊನೆಯವರೆಗೂ ನಿಮ್ಮ ಎರಡೂ ಸ್ಥಾನಗಳನ್ನ ನೀವು ತಾವಾಗೆ ಕೊಟ್ಟರೆ ಸರಿ, ಕೊಡಲಿಲ್ಲ ಅಂದ್ರೆ ಕಾನೂನುಬದ್ಧವಾಗಿ ನನ್ನ ಟ್ರಸ್ಟ್ ಹಾಲ್ಬರಿ ಟ್ರಸ್ಟ್ ಮತ್ತು ಪಂಡಿತ್ ಬಸವರಾಜ ರಾಜಕೃಷ್ಣ ಎರಡು ಅಧ್ಯಕ್ಷರಿದ್ದಾರೆ. ಅದು ಈಗಾಗಲೇ ನಮ್ಮ ನಿನ್ನೆ ಹುಬ್ಬಳ್ಳಿಯಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಮೂಲಕ ಶಿವರಾಜ್ ತಂಗಡಿ ಅವರಿಗೆ ನಾವು ಸಹಿ ಮಾಡಿ ಕೂಡ ಮನವಿ ಕೊಟ್ಟಿದ್ದೀವಿ. ಮೊನ್ನೆ ಕೂಡ ಸಹಾಯಕ ನಿರ್ದೇಶಕರು ಮನವಿ ಕೊಟ್ಟಿದ್ದೀವಿ. ನೀನೇನ ಹೌದು ಸರ್, ಇನ್ನೊಂದೇನಂದ್ರೆ ತಮ್ಮ ಪತ್ರ ಸರ್ ವಿಶ್ವವಿದ್ಯಾಲಯ ಇವರು ಕುಲಸಚಿವರಿಗೆ ಹೋಗ್ಬೇಕು ಸರ್, ಯಾಕೆ ಆಡಳಿತ ಅಧಿಕಾರಿ ಕುಲಸಚಿವರಿಗೆ ಹೋಗ್ಬೇಕು. ಅದೇನೊಂದು ಇದು ಮಾಡಿದ್ರೆ ಆ ಒಂದು ಸಿಸ್ಟಮ್ಸ್ ಏನು ಮಾಡಿದ್ರೆ ಏನೇ ಪತ್ರಗಳು ಇನ್ನೇ SSLC ಪಾಸ್ ಮಾಡಿ ಸಹಾಯಕ ಕುಲಸಚಿವರು ಇವರು ಇದಕ್ಕೆ ಬರ್ಬೋದು, ಆ ಟೈಪ್ ಅದು ಮಾಡ್ಬೋದು. ಇಮೇಲ್ ಏನೇ ಬಂದರೆ ಇಲ್ಲೇ ಬರ್ಬೋದು. ನಮ್ಮ ರೋಲ್ ನಂಬರ್ಗೂ ಇಲ್ಲಿ ಇವ್ರಿಗೆ ಬರ್ಬಾರ್ದು. ಆದ್ರೆ ಒಂದೇನಂದ್ರೆ ವಿಶ್ವವಿದ್ಯಾಲಯದ ಏನೇ ಮಾಹಿತಿಗಳು ನಾವು ಕೇಳಿ ಸಹಿತ ಇವರು ಬಂಗಾರ ಅಂತದ ಬಸವರಾಜ್ ಬಂಗಾರ ಅಂತೇಳಿ ಅಂಬಲಿಕೆರೆಯವರ ಸಂದರ್ಭದಲ್ಲಿ ಅವರು ಇದ್ದಿದ್ರು ಆಪ್ತ ಕಾರ್ಯದರ್ಶಿ. ಅವರು 223 RTI ಕೇಳಿದ್ರು ಸರ್. ಎಷ್ಟು ಸರ್? 223 ಮೇಲ್ಮನೆ ಸಲ್ಲಿಸಿದ್ರು. ಬರಲಿ ಇವರು ಶಾಖನ್ ಸಾಬ್ ಅನ್ನವ ಏನು SSLC ಪಾಸ್ ಮಾಡೋರು ಒಂದೂ RTI ಕೊಡ್ಸಕ್ಕೆ ಅವಕಾಶ